ಈ ಒಂದು ವಿಡಿಯೋದಲ್ಲಿ ಎಗ್ ಬುರ್ಜನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಎಗ್ ರೈಸ್ನ ಮೊದಲೇ ಮಾಡಿಟ್ಕೊಂಡಿದ್ದೆ, ಅದಕ್ಕೋಸ್ಕರ ಎಗ್ ರೈಸ್ನು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಎಗ್ ಬುರ್ಜನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಗ್ಯಾಸ್ ಸ್ಟವ್ನ ಹಚ್ಕೊತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮ್ ಮೇಲೆ ಇಟ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂತ ಇದ್ದೀನಿ ನಾನು. ಆ ನಂತರ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ನಿಮ್ಮ ಮನೆಯಲ್ಲಿ ಇದ್ದಂತ ಒಳ್ಳೆಣ್ಣೆ ಹಾಕೊಳ್ಳಿ, ಸ್ವಲ್ಪ ಹಾಕೊಳ್ಳಿ. ಆ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕೊಳ್ಳಿ. ಈರುಳ್ಳಿ ಮತ್ತು ಕೊತ್ತಂಬರಿಯನ್ನು ಹಾಕೊಳ್ಳಿ. ನೋಡಿ, ಈ ರೀತಿ ಅನ್ಬೇಕದು. ಎಣ್ಣೆ ಸಿಡಿಯುತ್ತೆ, ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಬೇಕು. ಈ ರೀತಿ ಕಾಯಿಲಿ ಎಣ್ಣೆ ಸಿಡಿಯುತ್ತೆ, ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಆದ್ರೂ ಕೂಡ. ಆನಂತರ ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂತ ಇದ್ದೀನಿ, ಯಾಕೆ ಅಂದ್ರೆ ಜಾಸ್ತಿ ಕಾಯ್ತಾ ಇದೆ, ಅದಕ್ಕೋಸ್ಕರ. ಆನಂತರ ಇದನ್ನ ಹಂಗೆ ತಿರುಗಾಡಿ, ಕಾಣ್ತಾ ಇರ್ಬೋದು ಅನ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಲೈಟಿಂಗ್ ಅಂದ್ರೆ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಇದು ಆಗ್ತಾ ಇದೆ ಅಷ್ಟೇ. ಗಾಯ್ಸ್, ಈಗ ಇದಕ್ಕೆ ಮೊಟ್ಟೆನ ಹೊಡೆದಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒಳ್ಳೆ ಮಸ್ತ್ ಆಗುತ್ತೆ, ಮಸ್ತ್ ಟೇಸ್ಟ್ ಇರುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಎಲ್ಲ ಕಾಣ್ತಿದೆ ಅನ್ಕೊಂಡಿದ್ದೀನಿ. ಫುಲ್ ಮಿಕ್ಸ್ ಮಾಡಿ, ಒಳ್ಳೆ ಮಸ್ತ್ ಆಗುತ್ತೆ ಎಗ್ ಬುರ್ಜಿ. ಈಗ ಫುಲ್ ಸಣ್ಣಕ್ಕೆ ಇಟ್ಟಿದ್ದೀನಿ. ಈಗ ಖಾರ ಪುಡಿ ಹಾಕೊಂತೀನಿ. ಹಸಿಮೆಣಸಿನಕಾಯಿ ಹಾಕೊಂಡಿದ್ದಿಲ್ಲ ನಾನು, ಅದಕ್ಕೋಸ್ಕರ ಖಾರ ಪುಡಿ ಹಾಕೊಂತ ಇದ್ದೀನಿ. ಖಾರ ಪುಡಿ ನೋಡಿ ಹಾಕೊಳ್ಳಿ. ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಸ್ವಲ್ಪ ಹಾಕ್ಕೊಂತೀನಿ ನಾನು, ಸ್ವಲ್ಪ ಹಾಕೊಂತೀನಿ. ಆ ನಂತರ ಮತ್ತೆ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ, ಹೊತ್ತಿಸ್ಕೋಬೇಡಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ. ಆ ನಂತರ ಮತ್ತೆ ಈ ರೀತಿ ತಿರುಗಾಡಿ, ನೋಡ್ಕೊಳ್ಳಿ, ಈ ರೀತಿ ಕಾಣ್ಲಿ. ಖಾರ ಪುಡಿನ ನೋಡಿ ಹಾಕೊಳ್ಳಿ, ಖಾರ ಜಾಸ್ತಿ ಇದ್ರೆ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ. ಖಾರ ಪುಡಿ, ಉಪ್ಪು ಮೇನ್ ಕರೆಕ್ಟ್ ಆಗಿ ಎಷ್ಟು ಬೇಕು ನಿಮ್ಗೆ ಅಷ್ಟನ್ನ ಮಾತ್ರ ಹಾಕೊಳ್ಳಿ. ಕೊತ್ತಂಬರಿ ಹಾಕಿದ್ರೆ ಮಸ್ತ್ ಆಗುತ್ತೆ, ಅದಕ್ಕೋಸ್ಕರ ಕೊತ್ತಂಬರಿ ಅಂತೀನಿ, ಕರಿಬೇವು ಹಾಕ್ತಿದ್ದೀನಿ. ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕೋಬಹುದು ನೀವು.